ನಿಜವಾದ ಆತ್ಮಿಕ ಮನುಷ್ಯ ಫಾಲೋವರ್ಸ್ಗಳನ್ನು ಮಾಡ್ಕೊಳ್ಳೋದಿಲ್ಲ. ನಿಜವಾದ ಆತ್ಮಿಕ ಮನುಷ್ಯರನ್ನು ಮಾಡ್ತಾನೆ. Godly leader will not make a follower, but he will make a leader, another leader. ಐಗುಪ್ತದಲ್ಲಿರುವ ಆಸೆಗಳನ್ನು ಅವನು ಪ್ರೀತಿ ಮಾಡಲಿಲ್ಲ. ತನ್ನ ಜನರು ಕಷ್ಟಪಡುವಾಗ, ತನ್ನ ಜನರು ಸಮಸ್ಯೆಯಲ್ಲಿರುವಾಗ ಆ ಸಮಸ್ಯೆಗೆ ನಾನು ಪಾತ್ರನಾಗ್ತೇನೆ, ನಾನು ಅವ್ರ ಸಂಗಡ ಕಷ್ಟಪಡ್ತೇನೆ ಎನ್ನುವಂಥ ಆಯ್ಕೆಯನ್ನು ಮಾಡಿಕೊಂಡ. Godly man always try to serve others. ಕಳೆದ ವಾರ ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿದೆ. ಆ ವ್ಯಕ್ತಿ ಹೆಸರು ಏಬೆಲ್. ಅದರ ಹಿಂದಿನ ವಾರದಲ್ಲಿ ಮತ್ತೆ ನಾನು ಮಾತನಾಡಿದೆ ನೋಹನ ಕುರಿತಾಗಿ. ಇವರೆಲ್ಲ ನಂಬಿಕೆಯ ಪುರುಷರು. ನಂಬಿಕೆಯಿಂದ ನೋಹನು ನಾವೆಯನ್ನ ಕಟ್ಟದ. ಹೇಬೇಲನು ನಂಬಿಕೆಯಿಂದ ದೇವರಿಗೆ ಕಾಣಿಕೆಗಳನ್ನ ಸಮರ್ಪಿಸಿದ. ಅದೇ ಪ್ರಕಾರ ಇವತ್ತು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತನಾಡ್ಲಿಕ್ಕಿದ್ದೇನೆ. ಆತನು ಸಹ ನಂಬಿಕೆಯಿಂದ ಕೆಲವು ಕಾರ್ಯಗಳನ್ನ ಮಾಡಿದ. ಇಬ್ರಿಯ ಪುಸ್ತಕ 12ನೇ ಅಧ್ಯಾಯದಲ್ಲಿ ಎಲ್ಲ ನಂಬಿಕೆಯ ಜನರ ಬಗ್ಗೆ ಬರೆಯಲ್ಪಟ್ಟಿದೆ. ಒಬ್ಬೊಬ್ಬರ ಬಗ್ಗೆ ನಾವು ಕಲಿಯುವಾಗ ನಮ್ಮಲ್ಲಿ ಆ ನಂಬಿಕೆ, ಅವರಲ್ಲಿರುವ ನಂಬಿಕೆ ನಮ್ಮಲ್ಲಿ ಬರಬೇಕು. ಅದೇ ನನ್ನ ಉದ್ದೇಶ. ಯಾಕೆಂದ್ರೆ ಕಳೆದ ತಿಂಗಳು ನಾನು ನಿಮಗೆ ಒಂದು ಸಂದೇಶಕ್ಕೆ ಹೇಳಿದ್ದೆ, ನಾವು ಇತರರಿಗೆ ಒಳ್ಳೆ ಪ್ರಭಾವ ಬೀರುವ ಜನರಾಗಬೇಕು. ನಮ್ಮಿಂದ ಜನರಿಗೆ ಒಳ್ಳೆ ಪ್ರಭಾವ ಹೋಗ್ಬೇಕು. ನಾವು ಲೋಕದ ಪ್ರಭಾವಕ್ಕೆ ಒಳಗಾಗಬಾರ್ದು. ಲೋಕದ ಜನ ಹೆಂಗಿದ್ದಾರೆ ಹಂಗೆ ನಾವು ಆಗ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಬೈಬಲ್ ಅಲ್ಲಿರುವಂತ ಜನರು ಹೇಗಿದ್ರು ಅವ್ರಂಗೆ ಆಗ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಅದಕ್ಕಾಗಿ ಒಬ್ಬೊಬ್ಬರ ಬಗ್ಗೆ ನಿಮಗೆ ನಾನು ಟೀಚ್ ಮಾಡ್ತಾ ಇದ್ದೇವೆ. ಸೊ ನೋಹನ ಕುರಿತಾಗಿ ಕಲಿಯುವಾಗ ನೋಹನಲ್ಲಿರುವಂತಹ ನಂಬಿಕೆ, ತಾಳ್ಮೆ, ನಿರೀಕ್ಷೆ ನಮಗೂ ಬೇಕು. ನೋಹನ ಹಾಗೆ ನಂಬಿಕೆಯನ್ನ ದೇವರು ನಮಗೆ ಕೊಡ್ಲಿ ಎಂಬುದಾಗಿ ನಾವು ನೆನೆಸಬೇಕು. ಹೇಬೇಲನ ಕುರಿತಾಗಿ ನಾವು ನೋಡಿದ್ವಿ. ನಿಜವಾದ ಆರಾಧನೆ ಮಾಡಿದ್ದು ಬೈಬಲ್ ಅಲ್ಲಿ ಪ್ರಥಮವಾರಿಗೆ ಅದನ್ನ ಹೇಬೇಲನ ಕಾಣಿಕೆ, ಹೇಬೇಲನ ಒಂದು ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಿತ್ತು, ದೇವರಿಗೆ ಇಷ್ಟವಾಗಿತ್ತು. ನಾವು ಆರಾಧನೆ ಮಾಡ್ಲಿಕ್ಕೆ ಬರುವಾಗ ಹೇಬೇಲನ ಹಾಗೆ ಬರಬೇಕು. ಅವನ ನಂಬಿಕೆ ಹೇಗಿತ್ತು ಆ ರೀತಿಯಾಗಿ ನಾವು ಬರಬೇಕು. ಇವತ್ತು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತನಾಡ್ತೇನೆ. ಆತನು ತನ್ನ ಜೀವಿತದಲ್ಲಿ ಕೆಲವು ಆಯ್ಕೆಗಳನ್ನ ಮಾಡ್ದ. ಏನ್ ಮಾಡ್ದ? ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡ. ಅವೆಲ್ಲ ನಿರ್ಧಾರಗಳು, ಎಲ್ಲ ಆಯ್ಕೆಗಳು ನಂಬಿಕೆಯಿಂದ ಕೂಡಿತ್ತು. ನಾವು ಪ್ರತಿದಿನ ಜೀವಿತದಲ್ಲಿ ಅನೇಕ ಆಯ್ಕೆಗಳನ್ನ ಮಾಡ್ತೇವೆ. ಚಾಯ್ಸಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೇವೆ. ಅನೇಕ ಆಯ್ಕೆಗಳನ್ನ, ನಿರ್ಧಾರಗಳನ್ನ ನಾವು ತಗೊಳ್ತೇವೆ. ಬಟ್ ನಮ್ಮ ಆಯ್ಕೆ, ನಮ್ಮ ನಿರ್ಧಾರ ನಂಬಿಕೆಯಿಂದ ಕೂಡಿರ್ತದ? ಓಕೆ. ಸೊ ಹಾಗಾಗಿ ಇವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಮಾತನಾಡ್ಲಿಕ್ಕಿದ್ದೇನೆ. ಆತನ ಹೆಸರೇ ಮೋಶೆ. ಯಾರು? ಮೋಶೆ ಅನ್ನುವಾಗ ತಿಳ್ಕೊಳ್ಬೇಕು, ಚಾಯ್ಸಸ್ ಆಫ್ ಫೇತ್. ನಂಬಿಕೆಯಿಂದ ಕೆಲವು ಆಯ್ಕೆಗಳನ್ನ ಆತನು ಮಾಡಿದ. ಪ್ರತಿ ದಿವಸ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ನಾವು ಮಾಡ್ತೇವೆ, ಚಿಕ್ಕ ನಿರ್ಧಾರಗಳನ್ನ ಮಾಡ್ತೇವೆ, ದೊಡ್ಡ ಆಯ್ಕೆಗಳನ್ನ ಮಾಡ್ತೇವೆ, ಚಿಕ್ಕ ಆಯ್ಕೆಗಳನ್ನ ಮಾಡ್ತೇವೆ. ಬಟ್ ಎಲ್ಲ ಆಯ್ಕೆಗಳು ಎದರಿಂದ ಕೂಡಿರ್ಬೇಕಂದ್ರೆ ನಂಬಿಕೆಯಿಂದ ಕೂಡಿರ್ಬೇಕು. ಅದು ಯಾರ ಮೇಲೆ ನಂಬಿಕೆ? ನನ್ನ ಮೇಲೆ ಅಲ್ಲ, ನನ್ನ ಬಲದ ಮೇಲೆ ಅಲ್ಲ, ನನ್ನ ಆಸ್ತಿ ಅಂತಸ್ತುಗಳ ಮೇಲೆ ಅಲ್ಲ, ದೇವರ ಮೇಲೆ. ಯಾರ ಮೇಲೆ? ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವಿತದಲ್ಲಿ ಕೆಲವು ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಬೇಕು. ಓಕೆ. ಸೊ ಹಾಗಾಗಿ ಮೋಶೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡದನ್ನ ಇಬ್ರಿಯ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಎಲ್ಲರೂ ಇಬ್ರಿಯ ಪುಸ್ತಕ 11ನೇ ಅಧ್ಯಾಯ 23ರಿಂದ 27 ವಚನ ತನಕ ನಾವು ಓದಿಕೊಳ್ಳೋಣ. ಎಸ್.
ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಗೆ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡರು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದರು. ಎಸ್, ಸಿ, ಇಲ್ಲಿ ಇಬ್ರಿಯ ಬರಹಗಾರನು ನಮಗೆ ತಿಳಿಸುವಂತ ವಿಷಯಗಳನ್ನು ನೋಡುವುದಾದ್ರೆ, ನಂಬಿಕೆ ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ. ನಮ್ಮ ಜೀವಿತದ ಅನೇಕ ವಿಭಾಗಗಳಲ್ಲಿ, ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಧಾರವು ನಂಬಿಕೆಯಿಂದ ಕೂಡಿರ್ಬೇಕನ್ನುವಂತ ವಿಷಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದ್ ತಿಳ್ಕೊಳ್ಬೇಕು, ನಾನು ಏನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ನಾವು ಕೆಲವು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಳ್ತೇವೆ. ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳನ್ನ ಸ್ವೀಕರಿಸಬೇಕಾಗ್ತದೆ, ಕೆಲವು ವಿಷಯಗಳನ್ನ ತಿರಸ್ಕರಿಸಬೇಕಾಗ್ತದೆ. ಅವೆಲ್ಲವೂ ನಂಬಿಕೆಯ ಆಧಾರದಿಂದ ಕೂಡಿರ್ಬೇಕನ್ನುವಂತ ವಿಷಯವನ್ನ ಇಲ್ಲಿ ಕಾಣಿಸ್ತೇವೆ. ಇಲ್ಲಿ ಮೋಶೆಯ ತಂದೆ ತಾಯಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಕೇವಲ ಮೋಶೆ ಬಗ್ಗೆ ಅಷ್ಟೇ ಅಲ್ಲ, ಇವನ್ ಮೋಶೆ ತಂದೆ ತಾಯಿಗಳು ಸಹ ಪ್ರಥಮ ಬಾರಿಗೆ ನಂಬಿಕೆಯಿಂದ ಒಂದು ನಿರ್ಧಾರಗಳನ್ನ ಮಾಡ್ತಾರೆ, ಒಂದು ಆಯ್ಕೆಯನ್ನ ಮಾಡ್ತಾರೆ. ಮೋಶೆ ತಂದೆ ಹೆಸರು ಅಮ್ರಾಮ್, ಅವನ ತಾಯಿ ಹೆಸರು ಯೋಕೆಬೇದಳು. ಇವರು ತಮಗೆ ಹುಟ್ಟಿದಂತ ಈ ಮಗು, ಬೈಬಲ್ ಅಲ್ಲಿ ನೀವು ಬರೆಯಲ್ಪಟ್ಟಿದೆ, ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 20ನೇ ವಚನದಲ್ಲಿ, ದೇವರ ದೃಷ್ಟಿಯಲ್ಲಿ ಸುಂದರವಾಗಿತ್ತು, ದೈವಿಕ ಸುಂದರತೆ ಮೋಶೆ ಮುಖದಲ್ಲಿತ್ತು ಅಂತ ಬರ್ತದೆ. ಅಷ್ಟು ಸೌಂದರ್ಯ ಮೋಶೆಯಲ್ಲಿತ್ತು. ಚಿಕ್ಕ ಮಗುವಾಗಿದ್ದಾಗ ಅಷ್ಟು ಬ್ಯೂಟಿಫುಲ್ ಆದ ಮಗು ಎಲ್ಲಿ ಇರಲಿಲ್ಲ. ಬಟ್ ಆಗಿನ ಸಮಯದಲ್ಲಿ ಏನಾಯ್ತು, ಫರೋಹನೆಂಬ ಅರಸನು ಕೈಯಲ್ಲಿ, ಅಂದ್ರೆ ಐಗುಪ್ತ ದೇಶದಲ್ಲಿ ಒಬ್ಬ ಅರಸನಿದ್ದ, ಅವನ ಹೆಸರು ಫರೋಹನ್. ಇವನ ಅಧೀನದಲ್ಲಿ ಗುಲಾಮರಾಗಿ ಯಾರಿದ್ರು? ಇಸ್ರಾಯೇಲರಿದ್ರು, ಅಂದ್ರೆ ದೈವ ಜನರಿದ್ರು. ಇಸ್ರಾಯೇಲರ ಸಂಖ್ಯೆ ದಿನದಿಂದ ದಿನಕ್ಕೆ ಏನಾಗ್ತಾ ಹೋಯ್ತು? ಹೆಚ್ಚಾಗ್ತಾ ಹೋಯ್ತು. ಈ ಜನರು ಜಾಸ್ತಿ ಆಗ್ತಾ ಹೋದ್ರು. ಇದು ಫರೋಹನ ಒಂದು ಗಮನಕ್ಕೆ ಬಂತು, ಇವ್ರನ್ನ ಹಿಂಗೇ ಬಿಟ್ರೆ ನಮಗಿಂತ ಜಾಸ್ತಿ ಜನಾಂಗವಾಗಿ ನಮ್ಮನ್ನ ಇವ್ರು ಏನ್ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ ಅಂತ ತಿಳಿದು ಒಂದು ಡಿಸಿಷನ್ ಮಾಡ್ತಾನೆ. ಏನಂದ್ರೆ, ಇನ್ನು ಮುಂದೆ ಇಸ್ರಾಯೇಲರಲ್ಲಿ ಯಾವ್ದಾದ್ರು ಗಂಡು ಮಕ್ಕಳು ಹುಟ್ಟಿದ್ರೆ ಎಲ್ಲಾ ಗಂಡು ಮಕ್ಕಳನ್ನ ಏನ್ ಮಾಡಿರ್ಬಿಟ್ರಿ, ಈಗ ಸಾಯಿಸ್ಬಿಡೋಣ ಅಂತ ಹೇಳಿ ಒಂದು ದೊಡ್ಡ ನಿರ್ಧಾರ ಮಾಡಿಬಿಟ್ಟ. ಆ ಸಮಯದಲ್ಲೇ ಹುಟ್ಟಿದವನು ಮೋಶೆ. ಅರ್ಥ ಮಾಡ್ಕೊಡ್ರಿ, ಒಂದು ವೇಳೆ ನೀವು ಮಗುವನ್ನ ಕೊಡದಿದ್ದರೆ ನೀವು ಸಾಯ್ಬೇಕು. ಅರ್ಥ ಆಯ್ತಾ? ಏನು, ಹುಟ್ಟಿದ ಗಂಡು ಮಗುವನ್ನ ನೀವೇನಾದ್ರೂ ಫರೋಹನಿಗೆ ಕೊಡದಿದ್ರೆ ನಾವು ಸಾಯ್ತೇವಿ, ತಂದೆ ತಾಯಿಗಳು ಸಾಯ್ಬೇಕು ಅಂತ ಒಂದು ಪರಿಸ್ಥಿತಿ ಅಲ್ಲಿ ಬಂತು. ಈ ಟೈಮಲ್ಲಿ ಅವನ ತಂದೆ ತಾಯಿಗಳು, ಆ ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪನೆಗೆ ಭಯಪಡದೆ, ಹಲೋ ತಿಳ್ಕೊಡ್ರಿ, ನಿಮ್ಮ ಪ್ರಾಣಕ್ಕೆ ಕುತ್ತು ಬಂದಿದೆ. ಆಗ ನೀವು ಒಂದು ನಿರ್ಧಾರ ಮಾಡಬೇಕು. ಒಂದು ದೇವರಿಗೆ ಇಷ್ಟವಾದ ನಿರ್ಧಾರ, ಇನ್ನೊಂದು ದೇವರಿಗೆ ಇಷ್ಟವಿಲ್ಲದ ನಿರ್ಧಾರ. ದೇವರೇ ಆ ಮಗುವನ್ನ ಕೊಟ್ಟಿದ್ದಾರೆ, ಯಾಕೆಂದ್ರೆ ಈತನೇ ಇವರನ್ನ ಬಿಡಿಸಿಲ್ವಂತ ದೊಡ್ಡ ನಾಯಕನಾಗ್ತಾನೆ. ಆದ್ರೆ ಈಗ ಅವರು ತಮ್ಮ ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ಮಗುವನ್ನ ಸಾಯಿಸ್ಬೇಕು. ಆದ್ರೆ ಮಗುವನ್ನ ಸಾಯಿಸುವಂಥದ್ದು ದೇವರ ಉದ್ದೇಶ ಅಲ್ಲ. ಎಂತ ನಿರ್ಧಾರ ತಗೋಬೇಕ್ರಿ ಅವರು? ಒಂದು ವೇಳೆ ಆ ಮಗುವನ್ನ ಇವ್ರೇನಾದ್ರೂ ಉಳಿಸ್ಕೊಂಡಿದ್ದು ಫರೋಹನಿಗೆ ಗೊತ್ತಾದ್ರೆ ಏನಾಗತ್ತೆ? ಮಗುನು ಸಾಯ್ತದೆ, ಈ ತಂದೆ ತಾಯಿಗಳು ಸಾಯ್ತಾರೆ. ಆದ್ರೆ ಬೈಬಲ್ ಬರ್ತದೆ, ಆ ಅಪ್ಪಣೆಗೆ ಅವರು ಭಯ ಪಡ್ಲಿಲ್ಲ. ಹಲೋ, ನಾವು ನಿಜವಾಗ್ಲೂ ಮೋಶೆ ತಂದೆ ತಾಯಿ ಸ್ಥಾನದಲ್ಲಿ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ವಿ? ನಮ್ಮ ಪ್ರಾಣ ಉಳಿಸ್ಕೊಳ್ಬೇಕಂತ ಮಾಡ್ತಿದ್ವಾ? ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ದೇವರ ಚಿತ್ತ ನಾನು ಮಾಡ್ತೇನೆ, ದೇವರ ಇಷ್ಟವನ್ನ ಮಾಡ್ತೇನೆ ಎಂಬ ಆಯ್ಕೆ ಮಾಡ್ಕೋತಿದ್ವ? ಅರ್ಥ ಮಾಡ್ಕೊಡ್ರಿ, ಬೈಬಲ್ ಅನ್ನ ಓದುವಂಥದ್ದು, ಕಥೆಗಳನ್ನ ಕೇಳುವಂಥದ್ದು ಬಹಳ ಸುಲಭ. ವಾವ್, ಎಂತ ನಂಬಿಕೆ ಜನರು ಅನ್ನುವಂಥದ್ದು ಸುಲಭ. ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡುವುದು ಬಹಳ ಕಷ್ಟ. ಇವತ್ತು ಜನರಿಗೆ ಎದುರು ಸಭೆಗೆ ಬರುವುದಿಲ್ಲ. ನಾವು ಪ್ರಾಣ ಕೊಡಕ್ ಹೋಗ್ತೇವ? ನೀವು ಚರ್ಚಿಗೆ ಹೋದ್ರೆ ನಿಮ್ಮ ಯಾರು ಪ್ರಾಣ ತೆಗೆಯೋದಿಲ್ಲ. ತೆಗಿತಾರ? ಅವರು ಹೆದರಿಸ್ತಾರೆ. ಪ್ರಾಣ ತೆಗಿತೆ ಅಂತ ಹೆದರ್ಸೋದಿಲ್ಲ ಅಷ್ಟೇ. ಏನ್ ನೋಡು,
ನಿಮ್ಗೆ ಯಾವ್ದು ಮಾಡ್ತೀವಿ ಇದು ಮಾಡ್ತೀವಿ ಇಷ್ಟೇ. ಅವ್ರಿಗೆ ಪ್ರಾಣನೇ ಕೊಡ್ಬೇಕಾಯ್ತು. ಶಡ್ರಕ್, ಮೇಷಕ್, ಅಬೇದ್ನೆಗೋ ಪ್ರಾಣನೇ ಕೊಡ್ಬೇಕ್ರಿ. ಇಲ್ಲ ರಾಜನ್ಗೆ ಅಡ್ಡ ಬಿಡ್ಬೇಕು, ಸಾಯ್ಬೇಕು, ಇಲ್ಲ ಅಡ್ಡ ಬಿಡ್ಬೇಕು. ಎಂಥ ಡಿಸಿಷನ್ ತಗೊಂಡ್ರು. 2 ಆಯ್ಕೆ ಇದೆ ಅವರಲ್ಲಿ. ಒಂದು, ದೇವರಿಗೆ ವಿರೋಧವಾಗಿ ರಾಜನಿಗೆ ಅಡ್ಡ ಬಿಡಬೇಕು, ಇಲ್ಲ ರಾಜನಿಗೆ ವಿರೋಧವಾಗಿ ದೇವರಿಗೆ ಅಡ್ಡ ಬಿಡಬೇಕು. ಅವರು ತೆಗೆದುಕೊಂಡಂತ ಸ್ಟೆಪ್, ತೆಗೆದುಕೊಂಡಂತ ನಿರ್ಧಾರ ನಂಬಿಕೆಯಿಂದ ಕೂಡಿತ್ತು. ಅವರು ರಾಜನಿಗೆ ಅಡ್ಡ ಬೀಳಲಿಲ್ಲ, ಸರ್ವಶಕ್ತನಾದ ದೇವರಿಗೆ ಅಡ್ಡ ಬೀಳ. ಅವರ ಪ್ರಾಣ ಹೋಗಬೇಕಾಗಿತ್ತು, ಅಂಥದನ್ನೇ ಅವನು ಅವರ ಬೆಂಕಿಯಲ್ಲಿ ಹಾಕಿದ. ಆದ್ರೆ ಅವರ ನಂಬಿಕೆಯನ್ನ ದೇವರು ನೋಡಿ ಅವರನ್ನ ರಕ್ಷಿಸಿದ. ಪ್ರಿಯರು, ನಾನು ಒಂದು ಹೇಳ್ತೇನೆ, ಸೈತಾನ್ ನಿಮ್ಮನ್ನು ಎದುರಿಸಬಹುದು, ಜನ ನಿಮ್ಮನ್ನು ಎದುರಿಸಬಹುದು, ಆದ್ರೆ ಜಯ ನಿಮಗೆ ಸಿಗ್ತದೆ ಯಾವಾಗ ನೀನು ನಂಬಿಕೆ ಹೆಜ್ಜೆ ಇಡುವಾಗ, ನಂಬಿಕೆಯಿಂದ ದೇವರಿಗೆ ಪರವಾಗಿ ನಿನ್ನ ಆಯ್ಕೆಗಳನ್ನ ಮಾಡುವಾಗ. ನಾವು ಜನರಿಗಾಗಿ ದೇವರನ್ನ ಬಿಡ್ತೇವೆ, ಕುಟುಂಬಕ್ಕಾಗಿ ದೇವರನ್ನ ಬಿಡ್ತೇವೆ. ಒಂದು ವೇಳೆ ಹೆಂಡತಿ ಸಿಟ್ಟು ಮಾಡಿ ಚರ್ಚೆಗೆ ಹೋಗ್ಬೇಡ ಅಂದ್ರೆ ಮುಗೀತು, ಹೆಂಡತಿಗಾಗಿ ದೇವ್ರನ್ನ ಬಿಡ್ತೇವೆ. ಗಂಡ ಸಿಟ್ಟು ಮಾಡಿ ಚರ್ಚೆಗೆ ಹೋಗ್ಬೇಡ ಅಂದ್ಬಿಟ್ರೆ ಗಂಡನಿಗಾಗಿ ದೇವ್ರು ಬಿಡ್ತೇವೆ. ಮಕ್ಕಳು ಸಿಟ್ಟು ಮಾಡಿದ್ರೆ ಮಕ್ಕಳಿಗಾಗಿ ದೇವರನ್ನ ಬಿಡ್ತೇವೆ. ಯಾವ ಸ್ಥಾನವನ್ನ ಕೊಡ್ತಾ ಇದ್ದೇವೆ ದೇವರಿಗೆ? ಎಂತ ಆಯ್ಕೆಗಳನ್ನ ಮಾಡ್ತಾ ಇದ್ದೇವೆ? ಇವರು ಭಯ ಪಡ್ಲಿಲ್ರಿ. ಈ ಒಂದು ನಂಬಿಕೆಯನ್ನ ದೇವರು ನೋಡ್ತಾನೆ. ಅವ್ರೇನ್ ಮಾಡಿದ್ರು? ಆ ಕೂಸಿಗೆ 3 ತಿಂಗಳು ಬಚ್ಚಿಡ್ತಾರೆ. ಏನಂತೆ? 3 months ಬಚ್ಚಿಡುದು ಸುಲಭದ ಮಾತ? ಮಗು ಅಳೋದಿಲ್ವಾ? ಮಗುವಿನ ಅಳುವ ಶಬ್ದ ಕೇಳೋದಿಲ್ವಾ? ಹೇಳ್ರಿ. ಮಕ್ಕಳಂದ್ಮೇಲೆ ಅತ್ತೆ ಹೇಳ್ತಾರೆ, ಮಗುವಿನ ಶಬ್ದ ಕೇಳಿದ ತಕ್ಷಣನೇ ಸೈನಿಕರು ಪ್ರತಿಯೊಂದು ಮನೆ ಬಾಗಿಲಲ್ಲಿ ಹೋಗ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಮನೆ ಎಲ್ಲ ಡೋರ್ ಬಡಿದು ಮನೆ ಸರ್ಚ್ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಗಂಡ್ ಮಕ್ಕಳಿದಾರ. 3 months ಅವ್ರು ಊರು ಬಿಡ್ಲಿಲ್ಲ ರೀ. ಅದೇ ಊರಲ್ಲಿ ಇದ್ಕೊಂಡು ಆ ಮಗುವನ್ನು ಮುಚ್ಚಿಡ್ತಾರೆ. ಹೇಗೆ? 1 ದಿನ ಓಕೆ, 2 ದಿನ ಓಕೆ, 3 months. ಎವ್ರಿ ಡೇ ಸೈನಿಕರು ಬಂದು ಬಾಗಿಲು ಬಡಿಬಹುದು. ಎವ್ರಿ ಡೇ ಸೈನಿಕರು ಇಲ್ಲಿ ಆದ್ರೂ ಮಗು ಹುಟ್ಟುತ್ತಾ, ಇಲ್ಲಿ ಆದ್ರೂ. ಯಾಕೆಂದ್ರೆ ಎಷ್ಟು ಸಾವಿರ ಜನರು ಇದ್ರು, ಲಕ್ಷಗಟ್ಟಲೆ ಜನ ಇದ್ರು. ಮಗು ಡೈಲಿ ಒಬ್ಬರದಲ್ಲೋ, 1 ವಾರದಲ್ಲಿ, 1 ತಿಂಗಳಲ್ಲಿ ಮಕ್ಕಳು ಹುಡ್ತಾ ಇದ್ರು. ಅಲ್ಲಿ ಎವ್ರಿ ಡೇ ಚೆಕ್ ಮಾಡುವಾಗ ತಿಳ್ಕೊಡ್ರಿ, 3 months ಬೈಬಲ್ ಹೇಳ್ತದೆ ಆ ಮಗುವನ್ನ ಏನ್ ಮಾಡಿದ್ರು? ಅವರು ಬಚ್ಚಿಡ್ತಾರೆ. ಬಟ್ 3 months ಆದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಈಗ ಮತ್ತೆ ಬಚ್ಚಿಡುವುದು ಬಹಳ ಕಷ್ಟ. ಯಾಕೆ? ಒಂದಲ್ಲ ಒಂದಿನ ಗೊತ್ತಾಗೇ ಆಗ್ತದೆ ಅಂತ ಹೇಳಿ ಏನ್ ಮಾಡ್ತಾರೆ? ಆ ಯೋರ್ದಾನ್ ಹೊಳೆಗೆ ಬಂದು, ನೈಲ್ ನದಿಗೆ ಬಂದು ಏನ್ ಮಾಡ್ತಾರೆ? ಆ ಮಗುವನ್ನ ಒಂದು ಬುಟ್ಟಿಯಲ್ಲಿ ಇಟ್ಟು ಆ ಮಗುವನ್ನ ಹೊಳೆಯಲ್ಲಿ ಬಿಟ್ಟು ಬಿಡ್ತಾರೆ. ಇದರಿಂದ ನಂಬಿಕೆಯಿಂದ ದೇವರು ಈ ಮಗುವನ್ನ ಕಾಪಾಡ್ತಾರೆ. ದೇವರ ಮೇಲೆ ಭರವಸೆ. ನೀವು ಬಿಡ್ತೀರಾ ಮಗುವನ್ನ ನದಿ ಮೇಲೆ ಹಾಕಿ? 3 ತಿಂಗಳು ಮಗು ರೀ, 3 months ಬೇಬಿ. ನದಿಯಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕಿ ಮಗುವನ್ನ ಬಿಟ್ಟು ಬಿಡ್ತಾರೆ. ಎಂತ ನಂಬಿಕೆ! ಬೈಬಲ್ ಹೇಳ್ತದೆ, ಅದೇ ಟೈಮಲ್ಲಿ, ಅದೇ ನದಿಯ ಭಾಗದಲ್ಲಿ ಫರೋಹನ ಕುಮಾರ್ತೆಯರು, ಮಗಳ ಎಲ್ಲಾ ಸ್ನೇಹಿತರು ಸ್ನಾನ ಮಾಡುವಾಗ ಆ ಬುಟ್ಟಿಯಲ್ಲಿ ಬರ್ತದೆ ಏನು? ಮಗುವಿನ ಬುಚ್ಚಿ. ಅವಾಗ ಅವಳು ಕುಮಾರ್ತೆಯಳು ನೋಡಿ, ಇದೆಲ್ಲ ದೇವ್ರ ಪ್ಲಾನ್. ಆ ಯೋಕೇಬೇದಳ ಸಂಬಂಧಿಕಳಲ್ಲಿದ್ದಾಳೆ. ಎಲ್ಲಿ? ಕುಮಾರ್ತೆಯರ ಸ್ನೇಹಿತರ ಒಳಗಡೆ ಒಬ್ಬಳಿದ್ದಾಳೆ. ಅವಳು ಆ ಮಗುವನ್ನು ತಗೊಂಡ್ಬರ್ತಾಳೆ. ಆ ಮಗುವ ಬ್ಯೂಟಿ ನೋಡಿದ ತಕ್ಷಣನೇ ಆ ಫರೋಹನ ಮಗಳಿಗೆ ಮನಸ್ಸಾಗುದಿಲ್ಲ, ಈ ಮಗು ಹೆಂಗಾದ್ರೂ ಮಾಡಿ ನಾನು ಸಾಕ್ಬೇಕಂತ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಮಗು. ಅದನ್ನ ನೋಡಿದ ತಕ್ಷಣ ಅವಳಿಗೆ ಏನಿಸ್ತದೆ? ಈ ಮಗುವನ್ನ ನಮ್ಮ ಅರಮನೆಯಲ್ಲಿ ನಾವು ಸಾಕೋಣ ಅಂತ. ಅದಕ್ಕೋಸ್ಕರನೇ ಅಲ್ಲಿ, ಹಾಗಾದ್ರೆ ಅದನ್ನ ಸಾಕಬೇಕಾದ್ರೆ ನಿನ್ನಿಂದ ಆಗುದಿಲ್ಲ, ಒಬ್ಬ ದಾಸಿ ಬೇಕಿದಕ್ಕೆ. ದಾಸಿ ಬೇಕು ಅನ್ನುವಾಗ ಅವಳೇನ್ ಮಾಡ್ತಾಳೆ? ಯಾರ ಕಡೆ ಹೋಗ್ತಾಳೆ? ಸೀದಾ ಮತ್ತೆ ಮೋಶೆ ತಾಯಿ ಕಡೆನೆ ಹೋಗ್ತಾಳೆ. ಒಂದ್ ಜಾಬ್ ಇದೆ, ಮಾಡ್ತೀಯಾ? ಏನು ಏನಿದೆ? ಜಾಬ್ ಇದೆ. ಯಾವ ಜಾಬು? ಮಗುವನ್ನು ನೋಡಿಕೊಳ್ಳೋ ಜಾಬ್, ವಿತ್ ಪಗಾರ, ವಿತ್ ಪೇಮೆಂಟ್. ಹಲೋ, ಅದೇ ಮಗುವನ್ನ ಸೀಕ್ರೆಟ್ ಆಗಿ ಬಚ್ಚಿಡಬೇಕಾದವಳು ಈಗ ಓಪನ್ ಆಗಿ ವಿತ್ ಪೇಮೆಂಟ್ ಸಾಕ್ತಾ ಇದ್ದಾಳೆ. ದಿಸ್ ಈಸ್
ಗಾಡ್ಸ್ ಪ್ಲಾನ್. ಇದು ದೇವರ ಯೋಜನೆ. ಅವಳು ಏನಾದ್ರೂ ನಂಬಿಕೆ ಸ್ಟೆಪ್ ತಗೊಳಿಲ್ಲಾಗಿದ್ರೆ ಮಗುವನ್ನ ಕಳ್ಕೋಬಹುದಾಗಿತ್ತು, ತಾನು ಸಾಯ್ಬೋದಾಗಿತ್ತು. ಬಟ್ ದೇವರು ಅವರ ನಂಬಿಕೆಯನ್ನು ನೋಡಿ ಸ್ವಂತ ಮಗನನ್ನು ಸಾಕೋದಷ್ಟೇ ಅಲ್ಲದೆ ವಿತ್ ಪೇಮೆಂಟ್ ಸಾಕ್ತಾ ಇದ್ದಾಳೆ. ತಿಳ್ಕೊಡ್ರಿ, ಪಗಾರನು ಸಿಗ್ತದೆ, ಮಗುವನ್ನು ಬೆಳೆಸ್ತಾ ಇದ್ದಾಳೆ. ದೇವರ ಭಯಭಕ್ತಿಲಿ 40 ವರ್ಷ ಮಗುವನ್ನ ಬೆಳೆಸ್ತಾಳು, ಸ್ವಂತ ತಾಯಿನೇ ದಾಸಿಯಾಗಿ. ಅರ್ಥ ಮಾಡ್ಕೊಡ್ರಿ, ಮೋಶೆಯನ್ನ ಅವರ ತಂದೆ ತಾಯಿಗಳು ಸಹ ಏನ್ ಮಾಡ್ತಾರೆ, ನಂಬಿಕೆ. ನಾನು ಹೇಳುವುದಂತ ಏನ್ ಗೊತ್ತಾ, ಪೇರೆಂಟ್ಸ್, ಇವತ್ತು ನಿಮ್ಮ ಮಕ್ಕಳು ಬೆಳಿಬೇಕಾದ್ರೆ, ದೇವರ ಭಯಭಕ್ತಿಲಿ ಬೆಳಿಬೇಕಾದ್ರೆ ಅವರಿಗೆ ನಂಬಿಕೆ ಎಂಬ ಬೀಜ ಬೇಕು. ಆ ನಂಬಿಕೆ ಎಂಬ ಬೀಜ ನೀವು, ನಿಮ್ಮಲ್ಲಿರುವ ನಂಬಿಕೆ ನಿಮ್ಮ ಮಕ್ಕಳಲ್ಲಿ ಬರ್ತದೆ. ಯುವರ್ ಫೇತ್, ನಿಮ್ಮಲ್ಲಿ ಎಂತ ನಂಬಿಕೆ ಇದೆ, ನಿಮ್ಮ ಮಕ್ಕಳನ್ನ ಎಂತ ನಂಬಿಕೆಯಲ್ಲಿ ಬೆಳೆಸ್ತೀರಿ, ಅದು ಇಂಪಾರ್ಟೆಂಟ್. ಸೊ ಈಗ ಮೋಶೆ ಮಾಡಿದಂತ ಆಯ್ಕೆಗಳನ್ನು ನಾವು ಮಾತನಾಡೋಣ. ಈಗ ತಂದೆ ತಾಯಿಗಳದಾಯ್ತು. ಈಗ ನಾವು ನೆಕ್ಸ್ಟ್ ವಚನ ಏನ್ ಹೇಳ್ತದೆ, ಮೋಶೆಯು ದೊಡ್ಡವನಾದ ಮೇಲೆ. ಅಲೋ, ಇಲ್ಲಿ ತನಕ ಯಾರ ಮಗ ಆಗಿದ್ದವನು? ಯಾರ ಮಗ ಆಗಿದ್ದ? ಫರೋಹನ ಕುಮಾರ್ತಿಯ ಮಗ, ಫರೋಹನ ಮಗಳ ಮಗ ಆಗಿದ್ದ, ಹೌದಾ? ಈಗ ಏನಾಗ್ತದೆ, ಫಸ್ಟ್ ಚಾಯ್ಸ್ ಏನ್ ಮಾಡಿದೆ ಗೊತ್ತವನು? ಈಗ ಏನ್ ಮಾಡಿದ ನೋಡ್ರಿ, ಚಾಯ್ಸಸ್ ಆಫ್ ಮೋಸೆಸ್, ಮೋಶೆಯ ಒಂದು ಆಯ್ಕೆಗಳು. ಮೊದಲನೇ ಆಯ್ಕೆ 24ನೇ ವಚನ ಓದ್ರಿ. 24ನೇ ವಚನ ಓದೋಣ. ಸಿ, ಫಸ್ಟ್ ಚಾಯ್ಸ್ ಏನು? ಫರೋಹನ ಕುಮಾರ್ತೆ ಅನ್ನಿಸಿಕೊಳ್ಳುವುದು ಬೇಡ. ಏನ್ರಿ ಫಸ್ಟ್ ಚಾಯ್ಸ್? ಅರ್ಥ ಏನು? ನಿಮಗೊಂದು ಆಫರ್ ಕೊಡ್ತೇನೆ. ನಾವೀಗ ಒಂದು ವೇಳೆ ಭಾರತ ಸರ್ಕಾರದ ಒಂದು ಆಫರ್ ಕೊಡ್ತಾರೆ, ಏನು? ಯಾರು ಮೋದಿಗೆ ಮಕ್ಕಳಿಲ್ಲ, ಮೋದಿಗೆ ಒಂದು ಮಗಳು ಬೇಕು, ನಿಮ್ಮನ್ನ ಏನಾದ್ರು ಮೋದಿ ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀರಿ? ಆಫರ್. ಮೋದಿ ಮಗಳಾಗ್ಲಿಕ್ಕೆ ಒಂದು ಆಫರ್ ಬಂತು, ಏನ್ ಮಾಡ್ತೀರಿ? ಸತ್ಯವಾಗಿ ಮಾತಾಡ್ರಿ, ಏನ್ ಮಾಡ್ತೀರಿ? ಸಿದ್ದರಾಮಯ್ಯ ಮೊಮ್ಮಗಳಾಗ್ಲಿಕ್ಕೆ ಆಫರ್ ಬಂತ, ಏನ್ ಮಾಡ್ತೀರಿ? ಆಯ್ತು ನೋಡ್ರಿ, ಸಿದ್ದರಾಮಯ್ಯ ಮನೆಯಲ್ಲಿ ನಿಮ್ಮನ್ನ ಮಗನಾಗಿ ದತ್ತು ಪಡ್ಕೊಳಕ್ ರೆಡಿ ಇದಾರೆ, ಏನ್ ಮಾಡ್ತೀರಿ? ಆಫರ್ ಬಂತು. ಅಯ್ಯೋ ದೇವ್ರೆ, ಮೊದ್ಲು ಹೇಳ್ರಿ, ಯಾರಿಗ್ ಬೇಕು ಈ ಸಮಸ್ಯೆ? ಸಾಲ. ಮುಖ್ಯಮಂತ್ರಿ ಮನೆಯಲ್ಲಿದ್ರೆ ಮುಗಿತಲ್ಲ, ಯಾವ ಸಾಲನೂ ಇರುವುದಿಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ಅದೇ ಹೌದಾ? ರಾಜಕೀಯ ಅಲ್ರಿ, ಆರಾಮ್ ಮನೆಗಿರುದ್ರಿಪ್ಪ, ಮನೆಗಿರೋದು. ನಿಮ್ಮ ಹೆಸರಲ್ಲೇ ಒಂದು ಆಸ್ತಿ ಅಂತಸ್ತು ಎಲ್ಲ ಸಿಗ್ತದೆ. ಯಾಕೆ ಬೇಕ್ರಿ ದುಡಿದು ರೋಡ್ನಾಗ ನಿಂತ್ಕೊಂಡು? ಅಲ್ರಿ, ಮಸಾಲೆ ವ್ಯಾಪಾರ ಮಾಡ್ಕೊಂತ ನಿಂದ್ರೆ ಯಾಕೆ ಬೇಕು? ಆರಾಮಾಗಿರ್ಬೋದಲ್ಲ. ಸಿ, ಕುಮಾರ್ತೆಯ ಮಗ ಅನಿಸ್ಕೊಳ್ಳೋದು ಬೇಡ ಅನ್ನುವಂಥದ್ದು ಬಾಯಿ ಮಾತಿಂದ ಹೇಳಿಕ್ಕೆ ಈಸಿ. ರಾಜನ ಮೊಮ್ಮಗ, ಫರೋಹನ ಮೊಮ್ಮಗ ಅನಿಸ್ಕೊಳ್ಳೋದು ಬೇಡ ಆಯ್ತು ಅವನಿಗೆ. ಎದ್ರಿಂದ? ನಂಬಿಕೆ. ಸಿ, ಫರೋಹನ ಮೊಮ್ಮಗನೆನಿಸಿಕೊಳ್ಳುವುದು, ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡ ಅನ್ನೋದು ನಂಬಿಕೆಯಿಂದಲೇ. ಇಮ್ಯಾಜಿನ್ ಮಾಡ್ರಿ, ಅವನು ಲಕ್ಸುರಿಯಾದ ಜೀವಿತ ಜೀವಿಸಬಹುದು. ಯಾಕೆ? ಎಲ್ಲಿ ಫರೋಹನ ಮನೆಯಲ್ಲಿ ಏನಿದೆ? ಲಕ್ಸುರಿ ಪ್ಯಾಲೇಸ್ ಇದೆ, ದೊಡ್ಡ ಪ್ಯಾಲೇಸ್, ಅರಮನೆ. ಅರಮನೆಯಲ್ಲಿ ಎಂತ ಜೀವಿತ ಇದೆ? ಲಕ್ಸುರಿ. ಅವನು ಒಂದು ಚಪ್ಪಾಳೆ ಹೊಡೆದ್ರೆ ಸಾಕು, ಬಡ 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 ಬಂದ್ಬಿಡ್ತ, ಏನ್ ಬೇಕಾದನ್ನ ಕೊಡ್ತಾರೆ, ಏನ್ ಬೇಕಾದನ್ನ ತಿನ್ನಿಸ್ತಾರೆ. ರಾಜನ ಊಟ ಸಿಗ್ತದೆ ಎವ್ರಿ ಡೇ. ಏನ್ ಬೇಕಾರೆ ಅವನಿಗೆ? ಅರಮನೆ ಒಳಗಡೆ ಇರುವಂತ ಆ ಸುಖ, ಬೈಬಲ್ ಹೇಳ್ತದೆ, ಈ ರೆಫ್ಯೂಸ್ಡ್ ದ ಪ್ರೆಸ್ಟೀಜ್ ಆಫ್ ಈಜಿಪ್ಟ್. ಪ್ರೆಸ್ಟೀಜ್ ಅಂದ್ರೆ ಏನಂತಾರೆ ಗೊತ್ತಾ? ಘನತೆ, ಗೌರವವನ್ನ ಬೇಡ. ಐಗುಪ್ತ ದೇಶದಲ್ಲಿ ಅವನಿಗೆ ಸಿಗಬೇಕಾದ ಗೌರವವನ್ನು ಅವನು ತಿರಸ್ಕರಿಸಿದ. ಎದರಿಂದ? ನಂಬಿಕೆಯಿಂದ. ಅವನಿಗೆ ಐಗುಪ್ತ ದೇಶದಲ್ಲಿ ಕೊಡುವ ಗೌರವಕ್ಕಿಂತ ದೇವರು ಕೊಡುವ ಗೌರವ ಬಹಳ ಇಂಪಾರ್ಟೆಂಟ್ ಇತ್ತು. ಆದ್ರೆ ದೇವರ ಕಡೆ ಬಂದಾಗ ಗೌರವ ಈಸಿ ಸಿಗುವುದಿಲ್ಲ ರೀ. ಬಹಳ ಕಷ್ಟದಲ್ಲಿ ಹಾದು ಹೋಗ್ಬೇಕಾಗ್ತದೆ, ಸಮಸ್ಯೆಲ್ಲ ಹಾದು ಹೋಗ್ಬೇಕಾಗ್ತದೆ, ಉಪವಾಸದಲ್ಲಿ ಹಾದು ಹೋಗ್ಬೇಕಾಗ್ತದೆ, ನಿದ್ರೆ ಇಲ್ಲದ ಹಾದು ಹೋಗ್ಬೇಕಾಗ್ತದೆ. ಆದ್ರೆ ಅವನು ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡ. ಇದರಿಂದ ನಂಬಿಕೆಯಿಂದ ಕೇವಲ ನಿರ್ಧಾರ ಮಾಡಲಿಲ್ಲ, ನಿರ್ಧಾರ ಮಾಡಿದ ಪ್ರಕಾರನೇ ಅವನು ಅದನ್ನ ತನ್ನ ಜೀವಿತದಲ್ಲಿ ಅದನ್ನು ನಡ್ಕೊಂಡ.
ಅವನು 2 ಕಾರ್ಯ ಮಾಡ್ದ. ಒಂದು ತಿರಸ್ಕರಿಸಿದ, ಎರಡನೇದು ಆಯ್ಕೆ ಮಾಡ್ಕೊಂಡ. ಏನೇನ್ ತಿರಸ್ಕಾರ ಮಾಡಿದ? ಫಸ್ಟ್ ಏನ್ ತಿರಸ್ಕರಿಸಿದ? ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡ, ಒಬ್ಬ ರಾಜನ ಮನೆಯಲ್ಲಿ ರಾಜನ ಮೊಮ್ಮಗನೆನಿಸಿಕೊಳ್ಳುವುದು ಬೇಡ ಅನ್ನುವಂಥ ಒಂದೇದು ನಿರ್ಧಾರ ಮಾಡಿ ತಿರಸ್ಕರಿಸಿದ. ಏನ್ ಆಯ್ಕೆ ಮಾಡ್ಕೊಂಡ? ಸಾಧಾರಣ ಮನುಷ್ಯನ ಮಗನಾಗಿ ಜೀವಿಸುತ್ತೇನೆ, ಸಾಧಾರಣ ವ್ಯಕ್ತಿಯಾಗಿ ಜೀವಿಸ್ತೇನೆ, ದೇವರ ದೃಷ್ಟಿಯಲ್ಲಿ ಉತ್ತಮನಾದ ಪ್ರಜೆಯಾಗಿ ಜೀವಿಸ್ತೇನೆ, ಇದನ್ನ ಆಯ್ಕೆ ಮಾಡ್ಕೊಂಡ. ಬಟ್ ನಿಜವಾಗಿ ಹೇಳ್ರಿ, ಇವತ್ತು ನಾವ್ ಎದರಿಂದ ಬಾಳ್ ಓಡಾಡ್ತಾ ಇದ್ವಿ. ಸ್ಥಾನ, ಮಾನ, ಗೌರವ ಇದಕ್ಕೋಸ್ಕರನೆಲ್ಲ ನಾವು ಓಡಾಡ್ತಾ ಇರೋದು, ಇದನ್ನೆಲ್ಲ ನಾವು ಪಡ್ಕೊಳ್ಬೇಕೆಂಬುದಾಗಿ ಎವ್ರಿ ಡೇ ಪ್ರಯಾಸ ಪಡ್ತಾ ಇರೋದು. ನೀವು ತಿಳ್ಕೊಡ್ರಿ, ಈ ಲೋಕದಲ್ಲಿ ನಿಮಗೆ ಸಿಗುವಂತ ಗೌರವ ದೇವರ ವಿಷಯದಲ್ಲಿ ದೇವರು ಕೊಡುವಂತ ಗೌರವಕ್ಕೂ ಬಹಳ ವ್ಯತ್ಯಾಸ ಇದೆ. ಬಟ್ ಜನರಿಗೆ ಏನಾಗಿದೆ ಅಂದ್ರೆ, ಬರೀ ಜನರಿಗ ಇದು ಬೇಕು. ನಿಜವಾದ ಆತ್ಮಿಕ ನಾಯಕನು ಎಂದಿಗೂ ಫೇಮಸ್ ಆಗ್ಲಿಕ್ಕೆ ಬಯಸುವುದಿಲ್ಲ. ಏನಾಗಕ್ ಬಯಸುವುದಿಲ್ಲ? ಫೇಮಸ್ ಆಗಿ ಬಯಸೋದು. ಅವನು ಯಾವಾಗ್ಲೂ ಪರದೆ ಹಿಂದಿರ್ಲಿಕ್ಕೆ ಬಯಸ್ತಾನೆ. ಬಟ್ ಈಗಿನ ಜಮಾನ ನೋಡ್ರಿ, ಎಲ್ಲರಿಗೂ ಏನಾಗ್ಬೇಕಾಗಿದೆ? ದೇ ವಾಂಟ್ ಟು ಬಿಕಮ್ ಫೇಮಸ್. ಅದಕ್ಕಾಗಿ ಇವತ್ತು ಎಲ್ಲಾ ಕಡೆ ಫಾಲೋವರ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎದಕ್ಕೆ ಇನ್ಸ್ಟಾಗ್ರಾಮ್ ಮಾಡಿ ಫಾಲೋವರ್ಗಳು ಹೆಚ್ಚಾಗ್ತಾರೆ. ಎಷ್ಟು ಫಾಲೋವರ್ಗಳು ಹೆಚ್ಚಾಗ್ತದೆ, ಅವನು ಎಷ್ಟು ಫೇಮಸ್ ಆಗ್ತಾನೆ. ಬಟ್ ನಿಜವಾದ ಆತ್ಮಿಕ ಮನುಷ್ಯ ಫಾಲೋವರ್ಸ್ಗಳನ್ನ ಮಾಡ್ಕೊಳ್ಳೋದಿಲ್ಲ. ನಿಜವಾದ ಆತ್ಮಿಕ ಮನುಷ್ಯರನ್ನ ಮಾಡ್ತಾನೆ. ಲೀಡರ್ಸ್ ಡೆವಲಪ್ ಮಾಡ್ತಾನೆ, ಫಾಲೋವರ್ಸ್ಗಳನ್ನ ಮಾಡ್ಕೊಳ್ಳೋದಿಲ್ಲ. ಗಾಡ್ಲಿ ಲೀಡರ್ ವಿಲ್ ನಾಟ್ ಮೇಕ್ ಅ ಫಾಲೋವರ್, ಬಟ್ ಹಿ ವಿಲ್ ಮೇಕ್ ಅ ಲೀಡರ್, ಅನದರ್ ಲೀಡರ್. ಯೇಸು ಸ್ವಾಮಿ ನಿಜವಾದ ಆತ್ಮಿಕ ನಾಯಕನಾಗಿದ್ರು. ಅವರು ಮನಸ್ಸು ಮಾಡಿದ್ರೆ ಎಷ್ಟೋ ದೊಡ್ಡ ಹಿಂಬಾಲಕರು ಅವನ ಹಿಂದೆ ಇರ್ಬೋದಾಗಿತ್ತು. ಬಟ್ ಯೇಸು ಸ್ವಾಮಿ ಅವ್ರನ್ನ ಹಿಂಬಾಲಕರನ್ನ ಮಾಡ್ಕೊಳ್ಳಿಲ್ಲ. 12 ಜನ ಶಿಷ್ಯರನ್ನ ರೆಡಿ ಮಾಡೋದು ತನ್ನ ಹಾಗೆ. ಆದ್ರೆ ನಮಗೇನಾಗಿದೆ ಅಂದ್ರೆ, ನಾವು ಫೇಮಸ್ ಆಗ್ಬೇಕು, ಹೇಗಾದ್ರೂ ಮಾಡಿ ಫೇಮಸ್ ಆಗ್ಬೇಕು, ಜನ ನನ್ನನ್ನು ಗೌರವಿಸ್ಬೇಕು, ಹೇಗಾದ್ರೂ ಮಾಡಿ ಟಾಪ್ ಅಲ್ಲಿ ಇರ್ಬೇಕು. ಇಮಿಡಿಯೇಟ್ ಆಗಿ ನಮ್ದೆಲ್ಲ ಚೇಂಜ್ ಆಗ್ಬಿಡ್ತದೆ. ಬಟ್ ದೇವರ ದೃಷ್ಟಿಯಲ್ಲಿ ನಾವು ಯಾವಾಗಲೂ ಈ ಲೋಕಕ್ಕೆ ಫೇಮಸ್ ಆಗಿರೋದು ದೇವರಿಗೆ ಇಷ್ಟ ಇಲ್ಲ. ಬೈಬಲ್ ಹೇಳ್ತದೆ, ನೀನು ತಗ್ಗಿಸಿಕೋ, ಆತ್ಮದಲ್ಲಿ ಬಡವನಾಗು, ಲೋಕದ ಆಸೆ ಆಮಿಷಗಳಿಗೆ ಒಳಗಾಗಬೇಡ, ಲೋಕದಲ್ಲಿ ಫೇಮಸ್ ಆಗಕ್ಕೆ ಹೋಗ್ಬೇಡ. ಯಾರು ತನ್ನನ್ನು ತಾನು ತಗ್ಗಿಸಿಕೊಳ್ತಾನೋ ಅವನನ್ನೇ ದೇವರು ಕೊನೆಯದಾಗಿ ಮೇಲಕ್ಕೆ. ಸೊ ಫಸ್ಟ್ ಚಾಯ್ಸ್ ಅವನೇನ್ ಮಾಡ್ದ ಅಂದ್ರೆ, ಫರೋಹನ ಮಗನೆನಿಸಿಕೊಳ್ಳೋದು ಬೇಡ, ದೇವರ ಮಗನೆನಿಸಿಕೊಳ್ಳೋಣ. ಅಲ್ಲಿರುವಂತ ಪ್ರೆಸ್ಟೀಜ್ ನಂಗೆ ಬೇಡ. ಓಕೆ, ಸೆಕೆಂಡ್ ಪಾಯಿಂಟ್ ಏನ್ ಬೇಡ ಅಂತ ನೋಡೋಣ. ಎರಡನೇದು ಏನ್ ಗೊತ್ತಾ? 25ನೇ ವಚನ ಹೋದ್ರಿ. ಎಸ್, see, he chose to suffer with the God's people instead of enjoying the fleeting pleasure of Egypt. ಐಗಿಪ್ತ ದೇಶದಲ್ಲಿ ಸುಖಗಳಿತ್ತು, ಸುಖ ಭೋಗ ಇತ್ತು, ಅದನ್ನ ಅನುಭವಿಸೋದು ನನಗೆ ಬೇಡ. ಅದಕ್ಕಿಂತ ಹೆಚ್ಚು ಶ್ರೇಷ್ಠ ಏನ್ ಗೊತ್ತಾ? ಕಷ್ಟವನ್ನು ಅನುಭವಿಸೋದು. ಇವತ್ತು ಜನರಿಗೆ ಕಷ್ಟ ಅನುಭವಿಸೋದು ಬೇಡ, ಸುಖ ಅನುಭವಿಸೋದು ಅನ್ನುವಂತ ಜಮಾನ ಇತ್ತು. ಬಟ್ ಅವನೇನ್ ಮಾಡ್ದ? ಸುಖ ಬೇಡ, ಕಷ್ಟ ಇರಲಿ. ಐಗುಪ್ತ ದೇಶದ ಆಸೆಗಳು, ಅವನ ಆಸೆಯನ್ನ ತಿರಸ್ಕರಿಸಿದ, ಭೋಗವನ್ನ ತಿರಸ್ಕರಿಸಿದ, ಐಗುಪ್ತದ ಆಸೆಯನ್ನ ತಿರಸ್ಕರಿಸಿದ. 1ನೇ ಯೋಹಾನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬರ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಏನ್ ಮಾಡ್ಬೇಡ್ರಿ? ಪ್ರೀತಿಸಬೇಡ್ರಿ. ಅದನ್ನೇ ಅವನು ಮಾಡ್ದ. ಐಗುಪ್ತವನ್ನಾಗಲಿ ಐಗುಪ್ತದಲ್ಲಿರುವ ಆಸೆಗಳನ್ನ ಅವನು ಪ್ರೀತಿ ಮಾಡ್ಲಿಲ್ಲ. ತನ್ನ ಜನರು ಕಷ್ಟ ಪಡುವಾಗ, ತನ್ನ ಜನರು ಸಮಸ್ಯೆಯಲ್ಲಿರುವಾಗ, ಆ ಸಮಸ್ಯೆಗೆ ನಾನು ಪಾತ್ರನಾಗ್ತೇನೆ, ನಾನು ಅವ್ರ ಸಂಗಡ ಕಷ್ಟಪಡ್ತೇನೆ ಎನ್ನುವಂತ ಆಯ್ಕೆಯನ್ನು ಮಾಡ್ಕೊಂಡ. ಇಂಥ ಆಯ್ಕೆ ಮಾಡ್ಕೊಳಕ್ ಆಗತ್ತ ನಮ್ಗೆ? ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಾನ್ ಸುಖದಲ್ಲಿ ಇದೇನು ಬಿಡಪ್ಪ ಸಾಕು. ಇವತ್ತು ದೇವರು ನಮಗೆ ಸುಖ ಕೊಟ್ಟಿಲ್ವಾ? ಎಷ್ಟು ಜನರಿಗೆ ಸುಖ ಕೊಟ್ಟಿ? ಎಲ್ಲರಿಗೂ ಕೊಟ್ಟಿದಾರಲ್ಲ, ಬಹಳಷ್ಟು ಜನ ಕೊಟ್ಟಿದ್ದಾರೆ. ಸುಖವನ್ನೇ ಬಯಸ್ತೇವೆ, ಇನ್ನೂ ಜಾಸ್ತಿ ಸುಖ ಅಂದ್ರೆ ಪ್ಲೆಜರ್, ಇನ್ನೂ ಜಾಸ್ತಿ ಸಂತೋಷ, ಇನ್ನೂ ಅದರಲ್ಲಿ ಹೋಗ್ಲಿಕ್ಕೆ ಬಯಸ್ತೇವೆ ಹೊರತು ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ, ಎಷ್ಟೋ ಜನ ವೇದನೆಯಲ್ಲಿದ್ದಾರೆ. ಅವ್ರ ಜೊತೆಗೆ ನಾನು ಹೋಗಿ ಪಾಲುಗಾರನಾಗೋಣ. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಬಡವರ ಜೊತೆ ಇದ್ದಾಗ ಬಡವನಾದಂತೆ, ಅಳೋರ ಸಂಗಡ ಹೋಗುವಾಗ ಅಳ್ತಾ ಅಂತ. ಅರ್ಥ ಏನ್ ಗೊತ್ತಾ? ಎಲ್ಲರ ಸುಖದಲ್ಲಿ ದುಃಖದಲ್ಲಿ ಆತನು ಪಾಲುಗಾರನಾಗ್ತಾನೆ. ಆದ್ರೆ ಇವತ್ತು ನಮ್ಮ ಮುಂದೆ 2 ಇಡ್ರಿ, ಒಂದು ಸುಖ, ಇನ್ನೊಂದು ದುಃಖ. ನಾವು ಆಯ್ಕೆ ಮಾಡ್ಕೊಳ್ಳೋದು ಎಲ್ಲರೂ ಸುಖವನ್ನೇ.
ಎಲ್ಲರೂ ಸುಖವನ್ನೇ. ಲೋಕ ಕೊಡುವಂತ ಸುಖ ಯಾರಿಗ್ ಬೇಡ ಇಡ್ರಿ, ಲೋಕ ಕೊಡೋ ಸಂತೋಷ ಯಾರಿಗ್ ಬೇಡ ಇಡ್ರಿ, ಎಲ್ಲರೂ ಅದ್ರ ಹಿಂದೆ ಓಡ್ತೇವೆ. ಬಟ್ ಬೈಬಲ್ ಹೇಳ್ತದೆ ಮೋಶೆ ಅದನ್ನ ತಿರಸ್ಕರಿಸಿದಂತ, ಯಾವುದು? ಐಗುಪ್ತ ದೇಶದಲ್ಲಿರುವಂತ ಆಸೆ ಆಕಾಂಕ್ಷೆಗಳನ್ನ, ಸುಖ ಭೋಗಗಳನ್ನ ಏನ್ ಮಾಡದಂತೆ? ತಿರಸ್ಕರಿಸಿದ, ಇಷ್ಟಪಡ್ಲಿಲ್ಲ. ದಾಸನಾಗುವುದಕ್ಕಾಗಿ ಆಸೆ ಪಟ್ಟ. ಯಜಮಾನನಾಗೋದು ಬೇಡ, ದಾಸನಾಗಿ ಇರೋಣ. ಸೇವೆ ಮಾಡಿಸ್ಕೊಳ್ಳೋದು ಬೇಡ, ಸೇವೆ ಮಾಡೋಣ. ಯೇಸು ಸ್ವಾಮಿ ಕೂಡ ಅದೇ ಅಲ್ಲ, ನಾನು ಬಂದಿದ್ದು ಸೇವೆ ಮಾಡಿಸ್ಕೊಳ್ಳೋದಕ್ಕಲ್ಲ, ಸೇವೆ ಮಾಡೋದಕ್ಕಾಗಿ. ನಮ್ಮ ಸೇವೆ ಮಾಡಿದ್ರೆ ಸಾಕಾಗಿದೆ ಇವತ್ತೆಲ್ಲರೂ. ನಾವು ಇನ್ನೊಬ್ರು ಸೇವೆ ಮಾಡಕ್ಕೆ ಹೋಗುದಿಲ್ಲ. ನಿಜವಾದ ಗಾಡ್ಲಿ ಲೀಡರ್, ನಿಜವಾದ ದೈವಿಕ ಮನುಷ್ಯ, ದೈವಿಕ ನಾಯಕ, ಅವನು ಎಂದಿಗೂ ಅವನೇನ್ ಮಾಡೋದಿಲ್ಲ ಅಂತೆ? ಕಂಟ್ರೋಲ್ ಮಾಡೋದಿಲ್ಲ, ಎಂದಿಗೂ ಸ್ಥಾನಮಾನ ಬಯಸುವುದಿಲ್ಲ. ಆತನು ಇತರನ ಸೇವೆ ಮಾಡಲಿಕ್ಕೆ ಬಯಸ್ತಾನೆ. ಗಾಡ್ಲಿ ಮ್ಯಾನ್ ಆಲ್ವೇಸ್ ಟ್ರೈ ಟು ಸರ್ವ್ ಅದರ್ಸ್, ನಾಟ್ ಟು ಕಂಟ್ರೋಲ್ ಅದರ್ಸ್. ಅಂದ್ರೆ ಇತರನ ಅವನು ಅಲ್ಲಿದ್ದುಕೊಂಡು ನಿಯಂತ್ರಿಸಬಹುದಾಗಿತ್ತು ಎಲ್ಲರನ್ನು. ನೀನ್ ಬರೋ, ನನ್ ಕಾಲೊತ್ತು, ನೀ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಇದನ್ನ ಹೇಳ್ಬೋದಾಗಿತ್ತು ಅವ್ನ್ ಬಾಸ್ ಆಗಿ. ಬಟ್ ಅವ್ನ್ ಬಾಸ್ ಆಗಿರ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಅವ್ರ ಜೊತೆ ಹೋಗಿ ಕೆಲಸ ಮಾಡಿ ಕಷ್ಟಪಡ್ಲಿಕ್ಕೆ ಇಷ್ಟಪಟ್ಟ. ಯಾಕೆ? ದೇವರು ನೀನು ಬರೇ ಬಾಸಿಸಮ್ ಮಾಡ್ತ ಬಾಸ್ ಆಗಿ ಕುತ್ಕೊಳ್ಳಕ್ಕೆ ನಮ್ಮನ್ನ ದೇವ್ರು ಕರ್ದಿಲ್ಲ. ಇವತ್ತು ಜನರಿಗೆ ಏನ್ ಇಷ್ಟ? ಸುಖ ಭೋಗ, ಸ್ಥಾನ ಮಾನ, ಇದು ಕೊಟ್ರೆ ಸಾಕು, ಫಸ್ಟ್ ನಾವು ಸೆಲೆಕ್ಟ್ ಮಾಡ್ತೇವೆ. ಬಟ್ ಅವನು ಅದನ್ನ ಮಾಡ್ಲಿಲ್ರಿ. ಮೋಶೆ ಆಯ್ಕೆ ಮಾಡ್ಕೊಂಡ ಎರಡನೇದು, ಕಷ್ಟವನ್ನು ಅನುಭವಿಸೋಣ, ಜನರ ಜೊತೆಗೆ ನಾನು ಕೂಡ ಬೆರೆಯೋಣ, ಅವರ ಸುಖದಲ್ಲಿ ಅವರ ಕಷ್ಟದಲ್ಲಿ ನಾನು ಭಾಗಿಯಾಗೋಣ ಅನ್ನುವಂಥದ್ದನ್ನ ಆತನು ಬಯಸಿದ. ಪ್ರಿಯರೇ, ಇವತ್ತು ಕೂಡ ನೀವು ಸುಖ ಕೆಲವು ಆಯ್ಕೆಗಳನ್ನ ಮಾಡ್ಕೊಳ್ಬೇಕು. ಬಟ್ ನಿಮ್ಮ ಆಯ್ಕೆ ನಿಮ್ಮ ಮನಸ್ಸಿನಿಂದ ಬರಬಾರ್ದು, ನಿಮ್ಮ ಆಸೆ ಆಕಾಂಕ್ಷೆಗಳಿಂದ ಬರಬಾರ್ದು. ದೇವರು ಏನ್ ಬಯಸ್ತಾನೆ, ದೇವರ ಮೇಲೆ ಭರವಸೆ ಇದ್ರಿ. ಇವತ್ತು ನಾವು ತೆಗೆದುಕೊಳ್ಳೋ ನಿರ್ಧಾರ ಹೆಂಗಿರ್ತದೆ ಅಂದ್ರೆ, ನನ್ನ ಕೆಪಾಸಿಟಿ ಮೇಲೆ ಇರ್ತದೆ, ನನ್ನ ಸಾಮರ್ಥ್ಯದ ಮೇಲೆ ಇರ್ತದೆ, ನನ್ನ ಹಿಂದೆ ಎಷ್ಟು ಸಂಪತ್ತಿದೆ ಅದ್ರ ಮೇಲೆ ಇರ್ತದೆ. ಅದ್ರ ಮೇಲೆ ಇಡ್ಬೇಡ್ರಿ. ದೇವರ ಮೇಲೆ ನಂಬಿಕೆ ಇಟ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳೋಣ.